11 ಲಕ್ಷ ಕಳ್ತನ ಸಿಕ್ಕಾಕೊಂಡಿದೆ. ಈಗ ಹುಬ್ಳಿಯಲ್ಲಿ ಮಹಿಳೆಯನ್ನ ಬೆತ್ತಲೆ ಮಾಡಿರೋದ್ರಲ್ಲಿ ಪೊಲೀಸರೇ ಸಿಕ್ಕಾಕೊಂಡಿದ್ದಾರೆ. ಎಲ್ಲದರಲ್ಲೂ ಪೊಲೀಸರೇ ಸಿಕ್ಕಾಕೊಂತ ಇದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಮೇಲೆ ಹಿಡ್ತಾ ಇಲ್ಲ. ಹೇಳೋರು ಕೇಳೋರು ಯಾರು ಇಲ್ಲ. ಅದೇ ಟ್ರಾನ್ಸ್ಫರ್ ಮಾಡೋ ಲಿಸ್ಟು ಹೋಗಿ 4 ತಿಂಗಳಾಗಿದೆ. ಇನ್ನು ಯಾವ ಟ್ರಾನ್ಸ್ಫರ್ ಆಗ್ಲೇ ಇಲ್ಲ. ಹಾಗೆ ಬಿದ್ದಿದೆ ಎಲ್ಲ. 2 ವರ್ಷಕ್ಕೊಂದ್ಸರಿ ಟ್ರಾನ್ಸ್ಫರ್ ಆಗ್ಬೇಕಾಯ್ತು. ಹಂಗೆ ಬಿದ್ದಿದೆ. ಯಾಕೆ ಅಂತ ಹೇಳಿದ್ರೆ ಜಗಳ, ಕಚ್ಚಾಟ. ನಾನ್ ಹೇಳಿದ್ದೆ ಆಗ್ಬೇಕು ಅಂತ. ಅಂದ್ರೆ ಒಂದ್ ರೀತಿ ಇಡೀ ಪೊಲೀಸ್ ಇಲಾಖೆನೆ ಗೊಂದಲದಲ್ಲಿದೆ. ಅದರಲ್ಲಿ ಈ ರಾಮಚಂದ್ರ ಕೇಸನ್ನು ಸೇರ್ಕೊಂಡಿದೆ ಅಷ್ಟೆ. ಒಟ್ಟಾರೆ ಕರ್ನಾಟಕದಲ್ಲಿರೋ ಪೊಲೀಸರ ಅವರ ಮಾನಸಿಕ ಸ್ಥೈರ್ಯವನ್ನ ಎಲ್ಲ ಕುಸಿದೋಗಿದೆ ಅವ್ರಿಗೆ. ಯಾರು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದಾರೋ ಅವರೆಲ್ಲ ಕೈ ಕಟ್ಕೊಂಡು ಕೂತಿದ್ದಾರೆ. ಕೆಲಸ ಮಾಡದೆ ಕೈ ಕಟ್ಕೊಂಡು ಕೂತಿದ್ದಾರೆ. ಯಾರು ಅಕ್ರಮ ಮಾಡ್ತಾ ಇದಾರೋ ಅವ್ರಿಗೆಲ್ಲ ರಾಜಾರೋಷವಾಗಿ ಇನ್ನಷ್ಟು ಅಕ್ರಮ ಮಾಡಕ್ಕೆ ಸರ್ಕಾರ ಕುಮ್ಮಕ್ ಕೊಡ್ತಾ ಇದೆ. ಗವರ್ನರ್ಗೂ ವಿನಂತಿ ಮಾಡ್ತೀರಿ ನಾವು, ಕೇಂದ್ರ ಸರ್ಕಾರವನ್ನ ತೆಗಳಿಕೆ ಮಾಡುವಂತ ಈ ತರದ ಒಂದು ಹೇಳಿಕೆಗಳು ಏನಿದೆ ಅದನ್ನ ತಾವು ದಯವಿಟ್ಟು ಓದಬಾರ್ದು. ಯಾಕೆಂದ್ರೆ ರಾಜ್ಯ ಸರ್ಕಾರ ತಪ್ಪು ದಾರಿಗೆ ಹೋಗ್ತಾ ಇದೆ. ಅದನ್ನ ಕಿವಿ ಹಿಂಡಿ ಬುದ್ಧಿ ಹೇಳುವಂತ ಅಧಿಕಾರ ಗವರ್ನರ್ಗೆ ಇದ್ದೇ ಇದೆ. ಅದರಿಂದ ಅವ್ರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಿ ಸರಿಯಾದ ಮಾರ್ಗದಲ್ಲಿ ಹೋಗುವಂತದ್ಕೆ ಗವರ್ನರ್ ಅವರು ಅವ್ರಿಗೆ ಕ್ಲಾಸ್ ತಗೊಬೇಕು ಅನ್ನೋದು ನಾನು ವಿನಂತಿಯನ್ನ ಮಾಡ್ತೀನಿ. ಅಶ್ವಥ್ ನಾರಾಯಣ ಇರ್ಬೋದು, ಸುನೀಲ್ ಇರ್ಬೋದು, ಜ್ಞಾನೇಂದ್ರ ಎಲ್ಲರ ಜೊತೆ ಮಾತಾಡಿ ನಾಳೆ ತೀರ್ಮಾನ ಮಾಡ್ತೀರಿ. ಇದೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೀರಿ. ಇದು ಭ್ರಷ್ಟಾಚಾರದ ಮಹಾಕೂಪದಲ್ಲಿ ಈ ಸರ್ಕಾರ ಮುಳುಗಿದೆ. ಅದರಲ್ಲಿ ಮೇಜರ್ ದುಡ್ಡು ಮುಖ್ಯಮಂತ್ರಿಗೆ ಹೋಗ್ತಾ ಇದೆ. ಅದರಿಂದಾನೇ ಅವರು ಈ ರಾಜೀನಾಮೆಯನ್ನ ಪಡಿತಾ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ಪಡಿತಾ ಇದ್ರು. ಅವ್ರಿಗೂ ಇದರಲ್ಲಿ ಶೇರ್ ಇರಬೇಕು, ಅದಕ್ಕೋಸ್ಕರ ಪಡಿತಾ ಇಲ್ಲ. ಪರವರ ಇಲಾಖೆಯಲ್ಲಿ ಒಂದಲ್ಲ ಎರಡಲ್ಲ 3 ತಪ್ಪುಗಳನ್ನ ಮಾಡಿದ್ದಾರೆ. 3 ಬಾರಿನೂ ಕೂಡ ಈ ತರ ಆಡಿಯೋ ವಿಡಿಯೋ ಎಲ್ಲ ಬಿಡುಗಡೆ ಆಗಿದೆ. ಇಷ್ಟಾದ್ರೂ ಸಿದ್ದರಾಮಯ್ಯನವರು ಒಂದ್ ರೀತಿ ಕುರುಡು ಧೃತರಾಷ್ಟ್ರನ ರೀತಿ ಕೂತಿರೋಂಥದ್ದು ರಾಜ್ಯದ ಜನತೆಗೆ ಮಾಡದಂತ ಅಪಮಾನ. ಹಿಂದೆ ಈಶ್ವರಪ್ಪನವ್ರದ್ದು ಯಾವುದೋ ಒಂದು ಕಾಂಟ್ರಾಕ್ಟ್ ಕೇಸಲ್ಲಿ ಒಂದು ಆಡಿಯೋ ಬಂದಿದೆ ಅಂತ ಹೇಳ್ಬಿಟ್ಟು ಎಷ್ಟು ಗಲಾಟೆ ಮಾಡಿದ್ರಿ ನೀವು, ಎಷ್ಟು ಹೋರಾಟ ಮಾಡಿದ್ರಿ. ಈಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ? ನಮ್ಮನ್ ಮಾತ್ರ ಜೋರಾಗಿ ಕೇಳಿದ್ರಲ್ಲ, ಈಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ? ರಾಜೀನಾಮೆ ಪಡೀರಿ. ಮಾಡಿರೋದು ಸತ್ಯ. ಈಗಾಗಲೇ ಲೋಕಾಯುಕ್ತದಲ್ಲೂ ದೂರು ದಾಖಲಾಗಿದೆ. ಲೋಕಾಯುಕ್ತದಲ್ಲಿ ಮಂತ್ರಿ ಹೆಸರ ಮೇಲೆನೆ ದೂರು ದಾಖಲಾಗಿದೆ. ಮತ್ತೆ ಆಡಿಯೋದಲ್ಲೂ ಮಂತ್ರಿ ಮಗನಿಗೆ ದುಡ್ಡು ಕೊಡ್ಬೇಕು ಅಂತ ಆಡಿಯೋದಲ್ಲೂ ಇದೆ. ಮತ್ತೆ ತಿಮ್ಮಾಪುರ ಅವ್ರು ಹೇಳ್ತಾರೆ ಯಾರೋ ಸಂಚು ಮಾಡಿದ್ದಾರೆ ಅಂತ. ಮಾಡಿದ್ರೆ ಹೇಳಿ, ಯಾರು ಕಾಂಗ್ರೆಸ್ ಅವ್ರು ಮಾಡಿದ್ರೆ, ಯಾರ್ಯಾರು ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ. ಇವ್ರು ಮಂತ್ರಿಯಿಂದ ತೆಗೆದ್ರೆ ಇನ್ನೊಬ್ರು ಯಾರೋ ಅವ್ರಿಗೆ ಬೇರೆಯವ್ರು ಯಾರೋ ಮಂತ್ರಿ ಆಗ್ತಾರೆ. ಆ ದೃಷ್ಟಿಯಿಂದ ಮಾಡಿದ್ರೆ ಅದನ್ನು ಹೇಳಿ. ನೀವು ನನ್ನ ಮಂತ್ರಿಯಿಂದ ತೆಗೆದು ಬೇರೆಯವ್ರ ಮಂತ್ರಿ ಆಗಕ್ಕೆ ಮಾಡ್ತಾ ಇದ್ದಾರೆ, ಅದನ್ನಾದ್ರೂ ಹೇಳಿ. ಅದನ್ನ ಬಿಟ್ಬಿಟ್ಟು ಇದರಲ್ಲಿ ಉರುಳಿಲ್ಲ ಅಂತ ಹೇಳಿದ್ರೆ ಈಶ್ವರಪ್ಪನವ್ರ ರಾಜೀನಾಮೆ ಹೆಂಗ್ ಕೇಳಿದ್ರಿ? ಈಗ ಯಾವ ನೈತಿಕತೆ ಇದೆ, ಯಾವ ಮಾನ ಮರ್ಯಾದೆ ಇದೆ ನಿಮ್ಗೆ? ನಾಚಿಕೆ ಆಗಲ್ವಾ ನಿಮ್ಗೆ? ಒಂದೇ ವಿಚಾರದಲ್ಲಿ 2 ಸ್ಟ್ಯಾಂಡ್ಗಳನ್ನ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಲ್ಲ. ಇದನ್ನ ನಾವು ವಿಧಾನಸಭೆಯಲ್ಲೂ ನಾವು ಚರ್ಚೆಯನ್ನ ಮಾಡ್ತೀರಿ. ಈ ದುಡ್ಡೆಲ್ಲ ಅಸ್ಸಾಂಗೆ ಚುನಾವಣೆಗೆ ಹೋಗಕ್ಕೆ ಫಿಕ್ಸ್ ಆಗಿದೆ. ಕೇರಳ ಹತ್ರ ಇದೆಯಲ್ಲ, ಇಲ್ಲೇ ಅದನ್ನೇನು ಲಾರಿಯಲ್ಲೇ ಮಾಡಿ ಕಳಿಸ್ಬಿಡ್ಬೋದು. ಲಾರಿಯಲ್ಲಿ ಪಕ್ಕದಲ್ಲಿ ಅಸ್ಸಾಂಗೆ ಹೋಗಕ್ ಸ್ವಲ್ಪ ದೂರ ಇದೆ, ಅದಕ್ಕೆ ಅಸ್ಸಾಂದು ರೆಡಿ ಮಾಡಿದ್ದಾರೆ. ಕೇರಳಗೆ ಲಾರಿಯಲ್ಲೇ ಕಳಿಸ್ಕೊಡ್ತಾರೆ. ಒಟ್ನಲ್ಲಿ ಈ ದುಡ್ಡೆಲ್ಲ ಈ ಮದ್ಯದ ಲಾಬಿ ದುಡ್ಡೇನಿದೆ ಅಷ್ಟು ಪೂರ್ತಿ ಈ ರಾಜ್ಯಗಳ ಚುನಾವಣೆಗೆ ಹೋಗುವಂತದಕ್ಕೆ ಆಗ್ಲೇ ತಯಾರಾಗಿ ಬಸ್ಸನ್ನು ನಿಂತಿದೆ, ಫ್ಲೈಟನ್ನು ನಿಂತಿದೆ. ಇಲ್ಲ ಅಂದ್ರೆ ರಾಹುಲ್ ಗಾಂಧಿ ಎಲ್ಲದಕ್ಕೂ ವೋಟ್ ಆ ಚೋರಿ ಈ ಚೋರಿ ಓ ಚೋರಿ ಎಲ್ಲ ಹೇಳ್ತಾರಲ್ಲ, ಈ ಚೋರಿಗೆ ಯಾಕೆ ಮಾತಾಡೋದೇ ಇಲ್ಲ ರಾಹುಲ್ ಗಾಂಧಿ? ಯಾಕೆ ಬಾಯಿಗೆ ಬೀಗ ಹಾಕೊಂಡಿದ್ದೀರಲ್ಲ? ಮಾತಾಡಿ ಸ್ವಲ್ಪ. ನಿಮ್ದೇ ಸರ್ಕಾರ, ನಿಮ್ದೇ ಮಂತ್ರಿ ಮಾಡಿರೋ ಈ ಚೋರಿಗೆ, ಹಣದ ಚೋರಿಗೆ ಯಾಕೆ ಬಾಯ್ ಬಿಡ್ತಾ ಇಲ್ಲ? ಬಾಯ್ ಬಿಡಿ ಅಂತ ನಾನು ಕೇಳ್ತಾ ಇದ್ದೀನಿ.
ಬಿಬಿಎಂಪಿ ಚುನಾವಣೆಯ ಒಂದು ತಯಾರಿಯ ಒಂದು ಮಾತುಕತೆಯನ್ನು ಮಾಡಿದಿರಿ. ಈಗ ನಮ್ಮ ಕೇಂದ್ರದ ನಾಯಕರು ನೆನ್ನೆ ನಾವೆಲ್ಲ ಡೆಲ್ಲಿಗೆ ಹೋಗಿದ್ರಿ. ಕೇಂದ್ರದ ನಾಯಕರು ಕೂಡ ಸಮರ್ಥವಾಗಿರುವಂತ ಆ ನಾಯಕರನ್ನ ಆ, ಇಲ್ಲಿ ಕಳಿಸ್ತಾ ಇದ್ದಾರೆ, ಉಸ್ತುವಾರಿಗೆ ಕಳಿಸ್ತಾ ಇದ್ದಾರೆ. ಅವರ ನಾಯಕತ್ವದಲ್ಲಿ ನಾವು ಬಿಬಿಎಂಪಿ ಚುನಾವಣೆಯನ್ನ 100% ಗೆಲ್ತೀರಿ. ಸಿದ್ದರಾಮಯ್ಯ ಏನ್ ಹೇಳ್ತಾ ಇದ್ರು, ಅಗ್ರಿಮೆಂಟ್ ಆಗೇ ಇಲ್ಲ, ಏನೂ ಆಗಿಲ್ಲ. ಯಾರು ಹೇಳಿದವರು? ಪ್ರೆಸ್ ಅವ್ರ ಯಾರನ್ನ ಕೇಳಿದ್ರೆ ಏನ್ ಬಿಜೆಪಿ ಏಜೆಂಟ್ ಅಂತ ಪ್ರೆಸ್ ಅವ್ರಿಗೆಲ್ಲ ಕೇಳ್ತಾ ಇದ್ದಾರೆ. ಇವಾಗ ಡಿ ಕೆ ಸುರೇಶ್ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, 20 ಜನ MLA ಗಳು ಹೇಳಿದ್ದಾರೆ ಅಗ್ರಿಮೆಂಟ್ ಆಗಿರೋದು ನಿಜ ಅಂತ. ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿನೇ ಹೇಳಿದ್ದಾರೆ ಆಗಿರೋದು ನಿಜ ಅನ್ನೋದನ್ನ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯ ಅದಕ್ಕೆ ರಿಯಾಕ್ಷನ್ ಮಾಡ್ಲಿ. ಈಗ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಹೇಳಿದ್ಕೆ ರಿಯಾಕ್ಷನ್ ಕೇಳಿ. ಐ ಆಮ್ ನೋ ರಿಯಾಕ್ಷನ್ ಅಂತಾರೆ. ನಾವು ರಿಯಾಕ್ಷನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಮಾಡ್ತಾರೆ, ಏನ್ ಅವ್ರ ಕನ್ಸ್ ಬಿದ್ದಿತ್ತ ಅಂತ ಹೇಳಿ. ಫಸ್ಟ್ ನಿಮ್ಮ ಪಾರ್ಟಿಯವರು ಏನೇನು ರಿಯಾಕ್ಷನ್ ಕೊಟ್ಟಿದ್ದಾರೆ, ಈ ಅಧಿಕಾರ ಹಸ್ತಾಂತರ 2.5 ವರ್ಷ ಅಗ್ರಿಮೆಂಟ್ ಏನಿದೆ ಅದಕ್ಕೆ ನಿಮ್ ಪಾರ್ಟಿಯವರು ಏನೇನು ಹೇಳಿದ್ದಾರೆ ಅದಕ್ಕೆ ರಿಯಾಕ್ಷನ್ ಕೊಡಿ. ಯಾಕೆ ಮೌನವಾಗಿದ್ದೀರಾ? ಡಿ ಕೆ ಸುರೇಶ್ ಹೇಳಿರೋದಕ್ಕೆ, ಡಿ ಕೆ ಶಿವಕುಮಾರ್ ಹೇಳಿರೋದಕ್ಕೆ ಕೊಡಿ. ಅದನ್ನ ಕೇಳಿದ್ರೆ ನಾನ್ ನೋಡೇ ಇಲ್ಲ, ಮಾಹಿತಿ ತಗೊಂತೀನಿ. ಅವ್ರು ಯಾಕೋ ಪರಮೇಶ್ವರ್ ತರ ಈಗ ಎಲ್ಲದಕ್ಕೂ ಈ ಅಧಿಕಾರ ಹಸ್ತಾಂತರ ಬಂದ್ರೆ ಪರಮೇಶ್ವರ್ ಅವ್ರನ್ನು ಗೊತ್ತಿಲ್ಲ, ನೋಡ್ತೀನಿ ವರದಿ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ ಜನ. ಕಳೆದ 16 ವರ್ಷದಿಂದ ಮನಮೋಹನ್ ಸಿಂಗ್ ಇದ್ದಾಗೆ ಅದನ್ನ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗೆ ಹೋಗಿದ್ದೀರಿ ನಾವು. ಮನಮೋಹನ್ ಸಿಂಗ್ ಅವರೇ ಫಸ್ಟ್ ಅದನ್ನ ಜಾರಿಗೆ ತಂದವರು. ಅವ್ರು ಕೂಸೇ ಇವಾಗ ಬೇಡ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ ಅವ್ರಿಗೆ ಜನ ಒಂದ್ ಸಿಸ್ಟಮ್ ಅನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಮತ್ತೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು ಈ ಸಿಸ್ಟಮ್ ಏನಿದೆ ಇದು ಪಾರದರ್ಶಕ ಅಂತ ಹೇಳಿ ಹಲವಾರು ಜಡ್ಜ್ಮೆಂಟ್ಗಳು ಬಂದಿದೆ. ಈ ಕಾಂಗ್ರೆಸ್ ಅವ್ರಿಗೆ ನಿರಂತರವಾಗಿ ಸೋಲು 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 ಕಾಣ್ತಾ ಇರೋದ್ರಿಂದ ಎಲ್ಲೆಲ್ಲಿ ಸೋಲಾಗುತ್ತೆ ಅಲ್ಲಿ, ಈಗ ಮಹಾರಾಷ್ಟ್ರದ ಚುನಾವಣೆ ಆಯ್ತು, ನಗರ ಪಾಲಿಕೆಗಳದ್ದು ಸೋಲಾಯ್ತು, ಅಲ್ಲಿ EVM ಸರಿ ಇಲ್ಲ. ತೆಲಂಗಾಣದಲ್ಲಿ MLA ಚುನಾವಣೆ ಆಯ್ತು, ಅಲ್ಲಿ ಕಾಂಗ್ರೆಸ್ ಗೆತ್ತು, EVM ಸರಿ ಇದೆ. ಕರ್ನಾಟಕದಲ್ಲಿ ಚುನಾವಣೆ ಆಯ್ತು, ಕಾಂಗ್ರೆಸ್ ಗೆತ್ತು, EVM ಸರಿ ಇದೆ. ಇವ್ರಿಗೆ ಎಲ್ಲೆಲ್ಲಿ ಸೋಲ್ತತೋ ಆ ಮುಖಭಂಗವನ್ನ ತಪ್ಪಿಸ್ಕೊಳಕೋಸ್ಕರ EVM ಮೇಲೆ ಇಡ್ತಾರೆ. ಇಲ್ಲಿ ಬೆಂಗಳೂರಲ್ಲೂ ಅಷ್ಟೇ ಅವ್ರಿಗೆ ಸೋಲಾಗ್ತೈತೆ ಅಂತ ಈಗಾಗ್ಲೇ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅವ್ರು ಮಾಡಿರೋ ಸರ್ವೆಯಲ್ಲಿ ಬೆಂಗಳೂರಲ್ಲಿ ನಾವು ಗೆಲ್ಲಲ್ಲ ಅಂತ ಗೊತ್ತಾಗಿದೆ. ಅದಕ್ಕೆ ಇವಾಗಿಂದಾನೆ ಪೀಠಿಕೆಯನ್ನ ಹಾಕ್ತಾ ಇದ್ದಾರೆ, EVM ಸರಿ ಇಲ್ಲ, ಬ್ಯಾಲೆಟ್ ಪೇಪರ್ ಅಂತ ಹೇಳಿ. ಡಿ ಕೆ ಸುರೇಶ್ ಅವರು ಹೇಳಿದಾರಲ್ಲ, ಈಗಾಗಲೇ ಜನ ಅಕ್ಸೆಪ್ಟ್ ಮಾಡಿದ್ದಾರೆ EVM ಅಲ್ಲಿ, ಅದೇ ಒಳ್ಳೇದು ಅಂತ. ಕಾಂಗ್ರೆಸ್ ಪಾರ್ಟಿಯಲ್ಲೇ ಭಿನ್ನಾಭಿಪ್ರಾಯ ಇದೆ. ಅದರಿಂದ ಕಾಂಗ್ರೆಸ್ ಪಾರ್ಟಿನೇ ಒಪ್ಕೊಂಡಿರುವಂತ EVM ಅದರಲ್ಲಿ ಚುನಾವಣೆ ಮಾಡೋದು ಒಳ್ಳೇದು. ಅದೇ ದೇಶ ಒಪ್ಪಿರುವಂತದ್ದು, ಕಾನೂನು ಒಪ್ಪಿರುವಂತದ್ದು.